ಏನೇ ಕೆಲಸ ಮಾಡ್ತಾ ಇದ್ರು ಎಲ್ಲವನ್ನು ಬಿಟ್ಟು ಓಡಿ ಬರ್ತಾಳೆ. ಅದಕ್ಕೆ ಕರ ಇದೆಂದನದೆ ಓಡಿ ಬಾರಮ್ಮ. ಹಾಗೆ ಶ್ರೀಮಾತೆಯವರನ್ನ ನಾವು ಪ್ರಣಾಮ ಮಂತ್ರದ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನ ಮಾಡೋಣ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ತಸ್ಯೈ ಕುರ್ಮೋ ನಮೋ ನಮಃ. ತಸ್ಯೈ ಕುರ್ಮೋ ನಮೋ ನಮಃ. ದಿವ್ಯತ್ರಯರಿಗೆ ಮತ್ತು 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ದಿವ್ಯ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಮಾತಾಜಿಯವರಿಗೆ ಭಕ್ತಿಯಿಂದ ನಮಸ್ಕಾರಗಳು. ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ, ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು, ಜಯರಾಮಕೃಷ್ಣವನ್ನು ಮತ್ತು ಬಸವ ಜಯಂತಿಯ ದಿವ್ಯ ಸ್ಮರಣೆಗಳನ್ನು ತಿಳಿಸ್ತಾ, ಶ್ರೀ ಶಾರದಾದೇವಿ ಜೀವನಗಂಗವನ್ನು ನಾವು ಓದ್ತಾ ಇದ್ವಿ. ಸ್ವಾಮಿ ಪುರುಷೋತ್ತಮಾಂಜಿಯವರು ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಬರಿತಾ ಅದರಲ್ಲಿ ಶ್ರೀಮಾತೆಯವರ ದೈವತ್ವದ ಬಗ್ಗೆ, ಅವರ ನಿಜವಾದ ಸ್ವರೂಪ ಏನು ಎನ್ನುವ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮುಂದುವರೆದ ಭಾಗ. ಒಮ್ಮೆ ಮಾಸ್ಟರ್ ಮಹಾಶಯನಿಗೆ ಪರಿಚಿತನಾದಂಥ ಗೋಕುಲದಾಸ ಡೇ ಎಂಬೊಬ್ಬ ವಿದ್ಯಾರ್ಥಿ ಇದ್ದ. ಒಮ್ಮೆ ಮಾಸ್ಟರ್ ಮಹಾಶಯ, ನಿಮಗೆಲ್ಲರೂ ಗೊತ್ತಿರುವ ಹೆಸರು ಮಾಸ್ಟರ್ ಮಹಾಶಯ. ಕುವೆಂಪು ಅವರು ಬರೀತಾರೆ, ಒಬ್ಬರು ಜಗದ್ವಿಖ್ಯಾತರು, ಇನ್ನೊಬ್ರು ಅಜ್ಞಾತರು. ಜಗದ್ವಿಖ್ಯಾತರು ಯಾರು? ಜಗದ್ವಿಖ್ಯಾತರು ಯಾರು? ಜಗದ್ವಿಖ್ಯಾತರು ಯಾರು? ಜಗದ್ವಿಖ್ಯಾತರು ಯಾರು? ಸ್ವಾಮಿ ವಿವೇಕಾನಂದರು. ನೀವು ಇಡೀ ಪ್ರಪಂಚವನ್ನ ತಿರುಗ್ಬರ್ರಿ, ಪ್ರತಿಯೊಬ್ಬರ ಬಾಯಲ್ಲೂ ಸ್ವಾಮಿ ವಿವೇಕಾನಂದ ಹೆಸರು ಬರುತ್ತೆ. ಸಾಮಾನ್ಯ ರಾಮಕೃಷ್ಣರ ಹೆಸರು, ಶ್ರೀಮಾತೆ ಹೆಸರು ಅಷ್ಟು ಬೀಳಲ್ಲ. ಆದ್ರೆ ಜಗದ್ವಿಖ್ಯಾತರು, ಜಗತ್ತಿನಲ್ಲೇ ವಿಖ್ಯಾತಿಯನ್ನು ಬೆಳೆಸ್ತಾರೆ ಯಾರು? ಸ್ವಾಮಿ ವಿವೇಕಾನಂದರು. ಇನ್ನೊಬ್ರು ಅಜ್ಞಾತರು. ಅಜ್ಞಾತರು ಯಾರು? ಮಾಸ್ಟರ್ ಮಹಾಶಯ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ವಚನ ವೇದವನ್ನು ಬರೆದಂತ ಒಬ್ಬ ಗೃಹಸ್ಥ ಭಕ್ತ. ಅವನ ಪೂರ್ಣ ಹೆಸರು ಮಹೇಂದ್ರನಾಥ ಗುಪ್ತ. ಗುಪ್ತ ದಫ್ತರ ಬರೆಯುತ್ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ. ಗುಪ್ತ ದಫ್ತರ ಬರೆಯುತ್ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ. ಪ್ರಶ್ನ ವರ್ಷವ ಕರೆಯುತ್ತೀರ್ಪ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರವಾದವ ನಾಲಿಪೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆ ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಹಾಗೆ ಗುಪ್ತ ದಫ್ತರನಾಗಿ